ಮೇ 31ಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶ. ಓಕೆ, ಕೇರಳದ ಮುಖಾಂತರ ರಾಜ್ಯದಲ್ಲಿ ಮಳೆ ಇನ್ನೇನು ಮೇ 31ರಿಂದ ಆರಂಭ ಆಗುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ ಮತ್ತು ಉತ್ತಮ ಮಳೆ ಆಗುತ್ತೆ. ಕಳೆದ ವರ್ಷ ಪೂರ್ತಿಯಾಗಿ ಬರಗಾಲವನ್ನು ಎದುರಿಸಿದ ರಾಜ್ಯ ಈ ಸಲ ಉತ್ತಮ ಮಳೆಯನ್ನ ನೋಡುತ್ತೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಏನಪ್ಪ ಅಂದ್ರೆ ಕೆಲವು ಕಡೆ ಆರೆಂಜ್ ಅಲರ್ಟ್ ಮತ್ತು ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡುವಂತಹ ಪರಿಸ್ಥಿತಿ ಬರಬಹುದು ಅಂತ ಹೇಳಿದ್ದಾರೆ. ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಅಂತ ಗಮನಿಸಿದಾಗ ಎಲ್ಲೋ ಸ್ವಲ್ಪ ಪರವಾಗಿಲ್ಲ, ಆರೆಂಜ್ ಅಲರ್ಟ್ ಸ್ವಲ್ಪ ಹೆಚ್ಚಿನ ಮಳೆಯನ್ನ ನೋಡಬಹುದು ಅಂತ. ಸೊ ಕೇರಳದ ಮುಖಾಂತರ ರಾಜ್ಯಕ್ಕೆ ಪ್ರವೇಶ ಮಾಡುತ್ತೆ. ಸಾಮಾನ್ಯವಾಗಿ ಆರಂಭ ಆಗೋದೇ ಮಳೆ ಆ ಭಾಗದಿಂದ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಮಾರುತಿ, ಹವಾಮಾನ ಇಲಾಖೆಯ ಮುನ್ಸೂಚನೆ ಏನು, ಅಲರ್ಟ್ ಕೊಟ್ಟಿರುವಂತಹ ಮೆಸೇಜ್ ಏನು, ಡೀಟೇಲ್ಸ್ ಕೊಡೋದಾದ್ರೆ ಮಳೆ ಯಾವಾಗಿಂದ ಆರಂಭ ಆಗುತ್ತೆ? ಖಂಡಿತ ವಿದ್ಯಾ, ಈಗಾಗಲೇ ಪೂರ್ವ ಮುಂಗಾರು ಮಳೆ ರಾಜ್ಯದಲ್ಲಿ ಅಬ್ಬರಿಸ್ತಾ ಇದೆ. ಈಗ ಮುಂಗಾರು ಮಳೆ ರಾಜ್ಯಕ್ಕೆ ಯಾವಾಗ ಕಾಲಿಡುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಈಗ ವಾಡಿಕೆಯಂತೆ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಮಳೆ ರಾಜ್ಯಕ್ಕೆ ಕಾಲಿಡ್ತಿತ್ತು. ಆದರೆ ಈಗ ವಾಡಿಕೆಗಿಂತ ಒಂದು ಮುಂಭಾಗದಲ್ಲಿ ಅಂದರೆ ಒಂದೆರಡು ದಿವಸ ಮುಂಚೆನೇ ಪೂರ್ವ ಮುಂಗಾರು ಮಳೆ ರಾಜ್ಯಕ್ಕೆ ಕಾಲಿಡ್ತಿರುವಂಥದ್ದು. ಕೇರಳ ಭಾಗದಿಂದ ರಾಜ್ಯಕ್ಕೆ ಮೇ 31ನೇ ತಾರೀಕು ಮುಂಗಾರು ಮಳೆ ಪ್ರವೇಶ ಮಾಡುತ್ತೆ ಕರಾವಳಿ ಭಾಗಕ್ಕೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವಂಥದ್ದು. ಮೇ 31ರಿಂದ ಮುಂಗಾರು ರಾಜ್ಯದಲ್ಲಿ ಅಧಿಕೃತವಾಗಿ ಶುರು ಆಗುತ್ತೆ. ಮುಂಗಾರು ಮಳೆ ಮಾನ್ಸೂನ್ ಶುರು ಆಗ್ತಿರೋದ್ರಿಂದ ಕೆಲವು ಕಡೆ ಕಟ್ಟೆಚ್ಚರ ವಹಿಸೋದಕ್ಕೆ ಮತ್ತೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂಥದ್ದು. ಯಾಕಂದರೆ ಮಳೆಯ ಪ್ರಮಾಣ ವಾಡಿಕೆಗಿಂತ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಕಳೆದ ವರ್ಷ ಸಂಪೂರ್ಣವಾಗಿ ಬರಗಾಲ ಇತ್ತು, ಮಳೆಯ ಪ್ರಮಾಣ ತೀರಾ ಕಡಿಮೆ ಇತ್ತು. ವಾಡಿಕೆಗಿಂತ 60% ಮಳೆ ಆಗದೇ ಇದ್ದಂಥ ಕಾರಣದಿಂದ ಈ ವರ್ಷ ರೈತರು ಹೋದ ವರ್ಷ ಕಂಗಾಲಾಗಿದ್ರು, ಮಳೆ ಇಲ್ಲದೆ ಸಾಕಷ್ಟು ನಷ್ಟಕ್ಕೆ ಅನುಭವಿಸಿದ್ರು, ಬರಗಾಲದ ಪರಿಸ್ಥಿತಿ ಇತ್ತು. ಈ ವರ್ಷ ಆ ರೀತಿ ಪರಿಸ್ಥಿತಿ ಇರೋದಿಲ್ಲ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಈ ಬಾರಿ ಮುಂಗಾರು ಚುರುಕುಗೊಳ್ಳುತ್ತೆ ಅಂತ ಈಗ ಏನು ರಾಜ್ಯಕ್ಕೆ ಕಾಲಿಡುವಂಥದ್ದು ಕರಾವಳಿ ಭಾಗಕ್ಕೆ ಮೊದಲು ಮುಂಗಾರು ಪ್ರಾರಂಭ ಆಗುತ್ತೆ. ಕೇರಳ ಮೂಲಕ ಪ್ರವೇಶ ಆಗುವಂಥ ಮುಂಗಾರು ಮಳೆ 31ನೇ ತಾರೀಕು ರಾಜ್ಯದ ಬಹುತೇಕ ಭಾಗಗಳಲ್ಲಿ ಕರಾವಳಿ ಭಾಗದಲ್ಲಿ ಅಬ್ಬರಿಸುವಂಥ ಸಾಧ್ಯತೆ ಇರೋದ್ರಿಂದ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂಥದ್ದು. ಒಟ್ಟಿನಲ್ಲಿ ರೈತರ ಮಗದಲ್ಲಿ ಮಂದಹಾಸ ಮೂಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥ, ಯಾಕಂದರೆ ಕಳೆದ ವರ್ಷದ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಮುಂಗಾರು ಉತ್ತಮವಾಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತಲೂ ಹೇಳ್ತಿದ್ದಾರೆ. ಜೊತೆಗೆ ಮುಖ್ಯವಾಗಿ ಗಮನಿಸೋದಾದರೆ ಪೂರ್ವ ಮುಂಗಾರು ಸಹ ಅಬ್ಬರಿಸ್ತಿರೋದ್ರಿಂದ ಮುಂಗಾರಿನ ಅಬ್ಬರ ಪೂರ್ವ ಮುಂಗಾರಿಗಿಂತ ಹೆಚ್ಚಾಗುವಂಥ ನಿರೀಕ್ಷೆ ಇರೋದ್ರಿಂದ ಸಾಕಷ್ಟು ಕಟ್ಟೆಚ್ಚರಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಹೊರಡಿಸಿರುವಂಥದ್ದು. ವಿದ್ಯಾ, ಮಾರುತಿ, ಇದೀಗ ಮುಂಗಾರು ಆರಂಭ ಆಗಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ಅದರ ನಡುವೆ ಪೂರ್ವ ಮುಂಗಾರಿನಲ್ಲೇ ಇವನ್ ಬಯಲು ಸೀಮೆ ಜಾಗದಲ್ಲೂ ಕೂಡ ಕೆರೆಕಟ್ಟೆಗಳೆಲ್ಲವೂ ಭರ್ತಿ ಆಗ್ಬಿಟ್ಟಿದೆ. ಇನ್ನೂ ಉತ್ತಮ ಮಳೆಯ ನಿರೀಕ್ಷೆ ಅಂದ್ರೆ ಬಹುಶಃ ರಾಜ್ಯ ಸರ್ಕಾರ ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾ ಅಂತ, ಮಳೆ ಹೆಚ್ಚಾದ್ರೆ ಮುಂದಕ್ಕೆ ಏನು ಅನ್ನೋ ವಿಚಾರದಲ್ಲಿ? ಖಂಡಿತ ಪ್ರವಾಹದ ಸ್ಥಿತಿ ಬರುವಂಥ ಸಾಧ್ಯತೆಯೂ ಸಹ ಇರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಸಹ ಹವಾಮಾನ ಇಲಾಖೆ, ಭಾರತೀಯ ಹವಾಮಾನ ಇಲಾಖೆ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಕಳೆದ ವರ್ಷ ಮಳೆ ಆಗದೆ ಇರೋ ಕಾರಣಕ್ಕೆ ಬರಗಾಲ ಆಯಿತು, ಅಂದರೆ ಈ ವರ್ಷ ಪ್ರವಾಹ ಸೃಷ್ಟಿಯಾಗುವಂಥ ಸಾಧ್ಯತೆ ಇರೋದು ಕೂಡ ಕಂಡು ಬರ್ತಿರುವಂಥದ್ದು. ಪೂರ್ವ ಮುಂಗಾರು ಸಹ ಅದ್ಭುತವಾಗಿ ಆಗಿರೋದ್ರಿಂದ ಸಾಕಷ್ಟು ಭಾಗಗಳಲ್ಲಿ, ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಪೂರ್ವ ಮುಂಗಾರು ಅಬ್ಬರಿಸಿರೋದ್ರಿಂದ ಸಾಕಷ್ಟು ಜಾಗಗಳಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿತ್ತು. ಈಗ ಮುಂಗಾರು ಮಳೆ ಶುರು ಆಗ್ತಿರೋದು ಜೂನ್ ಮೊದಲ ವಾರದಲ್ಲಿ ಸಂಪೂರ್ಣವಾಗಿ ಮಳೆಗಾಲ ಅಂತ ಕನ್ಸಿಡರ್ ಮಾಡ್ತೇವೆ. ಈ ಸಂದರ್ಭದಲ್ಲಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ, ಎಸ್ಪೆಷಲಿ ಉತ್ತರ ಒಳನಾಡು ಆಗಿರ್ಬೋದು, ದಕ್ಷಿಣ ಒಳನಾಡು ಆಗಿರ್ಬೋದು, ಕರಾವಳಿ ಭಾಗದಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂಥ ನಿರೀಕ್ಷೆ ಇರೋದ್ರಿಂದ ಪ್ರವಾಹ ಸ್ಥಿತಿ ಉಂಟಾಗುವಂಥದ್ದು, ಕೆರೆಕಟ್ಟೆಗಳೆಲ್ಲ ತುಂಬುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗತ್ತೆ. ಆದರೆ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲ. ಅಂದರೆ 31ನೇ ತಾರೀಕು ಮುಂಗಾರು ರಾಜ್ಯಕ್ಕೆ ಕಾಲಿಡುತ್ತೆ. ಆ ನಂತರದಲ್ಲಿ ಮಳೆಯ ಅಬ್ಬರ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ, ನಿರೀಕ್ಷೆಗಿಂತ ಜಾಸ್ತಿ ಮಳೆಯಾಗುವಂತಹ ಸಾಧ್ಯತೆ ಇರೋದ್ರ ಬಗ್ಗೆ ಮುನ್ಸೂಚನೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಭಾಗಗಳಲ್ಲಿ 4-5 ದಿನಗಳ, ಅಂದರೆ ಒಂದು ವಾರದ ಮುನ್ಸೂಚನೆ ಸಹ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಒಂದು ವಾರದವರೆಗೆ ಕೆಲವು ಭಾಗಗಳಲ್ಲಿ 2-3 ದಿವಸ ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡಿರೋದು. ಕೆಲವು ಭಾಗಗಳಲ್ಲಿ, ಅಂದರೆ ಕರಾವಳಿ ಭಾಗದಲ್ಲಿ ಇವತ್ತು ನಾಳೆಯಿಂದನೇ, ಅಂದರೆ ಇವತ್ತಿಂದನೇ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಮುಂಗಾರು ಮಳೆ ಸಂದರ್ಭದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಮಳೆಯ ಅಬ್ಬರ ಇರುತ್ತೆ, ಪ್ರವಾಹ ಸ್ಥಿತಿ ಉಂಟಾಗುವಂಥ ಸಾಧ್ಯತೆ ಇದೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.